ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ರೈತ ನಾಯಕರು ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ರೈತರ ಹೆಸರಲ್ಲಿ ಬಜೆಟನ್ನು ಕೊಟ್ಟಂಥ ಸನ್ಮಾನಿಸಿದ ಯಡಿಯೂರಪ್ಪನವರು ಅವರ ಒಂದು ರಾಜಕೀಯ ಜೀವನ ನಮಗೆಲ್ಲರೂ ಕೂಡ ಗೊತ್ತಿದೆ. 73ನೇ ಇಸ್ವಿಯಲ್ಲಿ ಪುರಸಭಾ ಅಧ್ಯಕ್ಷರಾಗ್ತಾರೆ, 83 ಶಾಸಕರಾಗ್ತಾರೆ. ಆದರೆ ಶಾಸಕರಾಗಿಂತ ಮೊದಲು ಜೀತದಗಳ ಹೋರಾಟಗಳಿರ್ಬೋದು, ಬಗರುಕುಂ ಹೋರಾಟಗಳಿರ್ಬೋದು, ದೇಶದ ನೆಲಜಲ ಭಾಷೆ ವಿಚಾರ ಬಂದಾಗ ಅವ್ರು ಮಾಡಿದಂಥ ಬಸವನ ಬಾಗೇವಾಡಿಯಿಂದ ಮಾಡಿದಂಥ ಪಾದಯಾತ್ರೆ ಇರ್ಬೋದು, ಕಾವೇರಿ ನೆಲದಿಂದ ಮಾಡಿದಂಥ ಪಾದಯಾತ್ರೆಗಳಿರ್ಬೋದು, ಈ ರೀತಿ ಹೋರಾಟದ ಮುಖಾಂತರ ಸಂಘಟನೆಯನ್ನು ಜೀವನವನ್ನು ಕಟ್ಟಿಕೊಂಡಂಥ ಯಡಿಯೂರಪ್ಪನವರು ಮತ್ತು ಆಡಳಿತ ಪಕ್ಷಕ್ಕೆ ಬಂದಾಗ ಒಂದು ಆಡಳಿತವನ್ನು ನಡೆಸುವಂಥ ಒಂದು ಜಾಗದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಕೂರಿಸಿದಾಗ ಒಬ್ಬ ಹೋರಾಟಗಾರ ಯಾವ ರೀತಿ ಆಡಳಿತವನ್ನು ನಡೆಸ್ತಾರೆ ಅನ್ನೋಕ್ಕೂ ಕೂಡ ರೈತರ ಪರವಾದಂಥ ಅವ್ರು ತೆಗೆದುಕೊಂಡಂಥ ನಿಲುವು ಮತ್ತು ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೂ ಕೂಡ ಕೊಟ್ಟಂಥ ಕಾರ್ಯಕ್ರಮಗಳಿರ್ಬೋದು. ವಿಶೇಷವಾಗಿ ನೀರಾವರಿ ಯೋಜನೆಗೆ ಇಡೀ ನಮ್ಮ ರಾಜ್ಯದಲ್ಲಿ ಅನೇಕ ಯೋಜನೆಗಳನ್ನು, ನಮ್ಮ ಜಿಲ್ಲೆಯಲ್ಲೇ ಸುಮಾರು ಒಂದು 3,000 ಕೋಟಿಯ ನೀರಾವರಿ ಯೋಜನೆಗಳು ಕಳೆದ ಅವಧಿಯಲ್ಲಿ ಆಗಿದೆ ಅಂತ ನಾನು ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. ಈ ರೀತಿ ರೈತ ಕುಲಕ್ಕೆ ನ್ಯಾಯವನ್ನು ಕೊಟ್ಟಂಥ ಯಡಿಯೂರಪ್ಪನವರು. ಮತ್ತು ನಿಮಗೆ ಗೊತ್ತಿರ್ಬೋದು, ಇವತ್ತು ನಾವು ಮಹಿಳಾ ಮೀಸಲಾತಿ ಬಗ್ಗೆ ಮಾತಾಡ್ತೀವಿ, ಆದರೆ ಅವತ್ತು ಹೆಣ್ಣು ಮಗುವಿನ ಭ್ರೂಣ ಹತ್ಯೆಯನ್ನು ಯಾವ ರೀತಿ ನಿಲ್ಲಬೇಕು ಅಂತ ಯೋಚನೆ ಮಾಡಿದಾಗ ಆ ಹೆಣ್ಣು ಮಗುಗೆ ಭಾಗ್ಯಲಕ್ಷ್ಮಿ ಅಂತ ಹೆಸರನ್ನು ಇಟ್ಟು ಆ ಮಗು ಹುಟ್ಟಿದಾಗ 20,000 ರೂಪಾಯಿ ಡೆಪಾಸಿಟ್ ಇಟ್ಟು ಆ ಮಗು ನಾಳೆ 18 ವರ್ಷಕ್ಕೆ ಬಂದಾಗ ಸುಮಾರು 1 ಲಕ್ಷ ಚಿಲ್ಲರೆ ಆ ಮಗುವಿನ ಅಕೌಂಟಿಗೆ ಜಮಾ ಆಗುವಂಥ ಕಾರ್ಯಕ್ರಮ, ಈ ರೀತಿ ಸಾಮಾಜಿಕ ಕಾರ್ಯಕ್ರಮಗಳು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಹಿರಿಯರು ಯೋಚನೆ ಮಾಡಿದ್ರು, ಇವತ್ತು ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿ 4 ಬಾರಿ ಸರ್ಕಾರ ಮಾಡಿದ್ವಿ, ಅಂದರೆ ಬೇರೆ ರಾಜ್ಯದಲ್ಲಿ ಆಗಲಿಲ್ಲ. ಇವತ್ತು ಸಂಘಟನೆ ಬೆಳೀತಾ ಇದೆ. ಆದರೆ ಅಲ್ಲಿ ಯಡಿಯೂರಪ್ಪ ಇಲ್ಲ, ಇಲ್ಲಿ ಯಡಿಯೂರಪ್ಪನವ್ರು ಇದ್ದಾರೆ. ಇಲ್ಲಿ ಒಬ್ಬ ಹೋರಾಟಗಾರ ಇದ್ದರು, ಸಂಘಟನೆ ಜೊತೆಗೆ ಅದೊಂದು ಶಕ್ತಿ ತುಂಬಿತು. ಹಾಗಾಗಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೇನೆ, ಇವತ್ತು ರಾಜ್ಯದಲ್ಲಿ ಅನೇಕ ನಮ್ಮ ಮಾಜಿ ಮಂತ್ರಿಗಳನ್ನು, ಮುಖ್ಯಮಂತ್ರಿಗಳನ್ನು, ನಿಕಟಪೂರ್ವ ಉಪಮುಖ್ಯಮಂತ್ರಿಗಳನ್ನು, ಶಾಸಕರುಗಳನ್ನು ಸಂಘಟನೆ ಕ್ಷೇತ್ರಕ್ಕೆ ಬೆಳೆದಿದೆ. ಸೊ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಎಲ್ಲರೂ ಒಟ್ಟಾಗಿ ಕೂತು ಯೋಚನೆ ಮಾಡಿದ್ರು, ಅವರ ಹೋರಾಟದ ಜೀವನವನ್ನು ಪ್ರೇರಣೆ ನಮ್ಮ ಮುಂದಿನ ಪೀಳಿಗೆಗೆ ಸಿಗಬೇಕು. ಹಾಗಾಗಿ ಅವರ ಒಂದು 50 ವರ್ಷಗಳ ರಾಜಕೀಯ ಜೀವನವನ್ನು ಈ ರೀತಿ ಒಂದು ಅಭಿಮಾನೋತ್ಸವ ಒಂದು ಕಾರ್ಯಕ್ರಮವನ್ನು ಚಿತ್ರದುರ್ಗದಲ್ಲಿ ಮಾಡಿದ್ರೆ ಮುಂದಿನ ಒಂದು ಪೀಳಿಗೆಗೆ ಅದು ಕ್ಯಾರಿ ಆಗುತ್ತೆ ಅಂಥೇಳಿ ಚಿಂತನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ನಾನು ಮಗನಾಗಿ ಹೇಳಬೇಕು ಅಂದರೆ ನನ್ನ ಕಣ್ಮುಂದೆ ಅನೇಕ ಉದಾಹರಣೆಗಳಿದೆ. ನಾನು ಉದಾಹರಣೆಗೆ ಶಾಲೆಗೆ ಹೋಗಬೇಕಾದಾಗ ತುಂಬ ಅವರಿಗೆ ಕೆಲಸದ ಒತ್ತಡ, ಶಾಸಕರು ಆ ಸಂದರ್ಭದಲ್ಲಿ ಕೂಡ ಅನಿವಾರ್ಯವಾಗಿ ನನಗೆ ರೇಷನ್ ಸ್ಕೂಲಿಗೆ ಬಿಡಬೇಕು ಅಂತ ಬಂದಾಗ, ಒಂದ್ಸರಿ ರಜಕ್ಕೆ ಅಂತ ನಾನು ಬಂದಾಗ ಒಂದು ಹೋಟ್ಲಲ್ಲಿ ಜ್ಯೂಸ್ ಆರ್ಡ್ರ್ ಕೊಟ್ಟರು. ನಾನು ಕುಡಿದೆ ತಳದಲ್ಲಿ ಒಂದಿಷ್ಟು ಬಿಟ್ಟೆ, ಇಲ್ಲಪ್ಪ ಅದಕ್ಕೂ ಕೂಡ ದುಡ್ಡು ಕೊಟ್ಟಿರ್ತೀವಪ್ಪ ಅಂದರೆ ಅದ್ರ ಮುಖಾಂತರ ವ್ಯಾಲ್ಯೂವನ್ನು ನಂಗೆ ಹೇಳ್ಕೊಡೋಂಥ ಕೆಲಸ. ನಮ್ಮ ತಂದೆ ತಲೆಗೆ ಹೊಡೆತ ಬಿದ್ದಾಗ ಆ ಸಂದರ್ಭದಲ್ಲಿ ನಾನು ನಮ್ಮ ತಾಯಿ ಅಲ್ಲಿಗೆ ಹೋಗಿ ನಿಂತ್ಕೊಂಡಾಗ ನಾನು ಮತ್ತೆ ಬದುಕಿದ್ರೆ ಈ ಜನರಿಗೋಸ್ಕರ ಬದುಕು ಬರ್ತೀನಿ, ಕಣ್ಣೀರು ಹಾಕ್ಬಾರ್ದು ಅಂತೇಳಿ ನಮ್ಮ ತಾಯಿಗೆ ಜೋರು ಮಾಡಿದ್ದು ಕೂಡ ಇವತ್ತು ಕೂಡ ನನ್ನ ಕಿವಿಲಿ ಕೂತಿದೆ ನನಗೆ. ಅವತ್ತು ನಾವು ಪೊಲೀಸ್ ಪ್ರೊಟೆಕ್ಷನ್ ಸುಮಾರು 1 ವರ್ಷ ನಾವು ಶಾಲೆ ಕಾಲೇಜಿಗೆ ಕಾನ್ವೆಂಟಿಗೆ ಹೋದಂಥ ದಿನಗಳು ಕೂಡ ನನ್ನ ಕಣ್ಮುಂದಿದೆ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿ ಶಿಕಾರಿಪುರಕ್ಕೆ ಬಂದಾಗ ಗೌರವಂತ ಇಂದಿರಾ ಗಾಂಧಿ ದೇಶ ಪ್ರಧಾನಮಂತ್ರಿ, ನಾವು ಯಾವುದೇ ಪಕ್ಷ ಇರ್ಬೋದು, ಅವ್ರ ಮಾತನ್ನು ಕೇಳಬೇಕು ಅಂತೇಳಿ ಯಡಿಯೂರಪ್ಪನವ್ರ ನೇತೃತ್ವ 1000 ಜನ ನಾವೆಲ್ಲರೂ ಕೂಡ ಹೋಗಿದ್ವಿ. ನಾನಿನ್ನೂ 3ನೇ ಕ್ಲಾಸ್ ಅವಾಗ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಹೋಗ್ತಿದ್ದಂಗೆ ಆ ವೇದಿಕೆಗೆ ಯಡಿಯೂರಪ್ಪನವ್ರನ್ನ ಹತ್ತಿಸಿ ಜೈಕಾರ ಹಾಕಿದ್ದು ಉದಾಹರಣೆ ಕೂಡ ನಮ್ಮ ಕಣ್ಮುಂದಿದೆ. ಯಡಿಯೂರಪ್ಪನವ್ರನ್ನ ಹಲ್ಲೆ ಮಾಡಬೇಕು ಅಂತೇಳಿ ನಮ್ಮ ಮನೆ ಮೇಲೆ ಅಟ್ಯಾಕ್ ಆದಾಗೂ ಕೂಡ ನಮ್ಮ ತಾಯಿ ನಮ್ಮನ್ನು ಎತ್ಕೊಂಡು ದೇವ್ರ ಮೇಲೆ ಕರ್ಕೊಂಡು ಕೂರಿಸ್ಕೊಂಡಿದ್ದ ವಿಚಾರಗಳು ಕಣ್ಮುಂದಿದೆ. ಅಂದರೆ ಈ ರೀತಿ ಒಂದು ಸಂಘಟನೆಗೋಸ್ಕರ, ವಿಚಾರಕ್ಕೋಸ್ಕರ ಆ ಸ್ವಂತಿಕೆಯನ್ನು ಮರೆತು ಸಂಪೂರ್ಣವಾಗಿ ಸಮಾಜಕ್ಕೋಸ್ಕರ ಸಮಯ ಕೊಟ್ಟಂಥ ಒಬ್ಬ ಧೀಮಂತ ನಾಯಕರು ಯಡಿಯೂರಪ್ಪನವರು. ಮಗ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಪಡ್ತೇನೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಬೆಳೆದಂಥ ಒಬ್ಬ ರೈತ ನಾಯಕ. ಆ ರೈತ ನಾಯಕರ ಪ್ರೇರಣೆಯನ್ನು ಮುಂದಿನ ಒಂದು ಪೀಳಿಗೆ ಮುಟ್ಟಿಸೋ ದೃಷ್ಟಿಯಿಂದ ಇವತ್ತು ಚಿತ್ರದುರ್ಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಬರಬೇಕು, ಭಾಗವಹಿಸಬೇಕು ಅಂತೇಳಿ ನಾನು ಕೂಡ ಪಕ್ಷದ ಕಾರ್ಯಕರ್ತನಾಗಿ ವಿನಂತಿಯನ್ನು ಮಾಡ್ಕೊತೀನಿ. ಒಂದು ಯೋಗ, ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತ, ಇನ್ನೊಂದು ಕಡೆಗೆ ಸಂಸತ್ ಸದಸ್ಯ, ಇನ್ನೊಂದು ಕಡೆಗೆ ಒಬ್ಬ ಮುಖ್ಯಮಂತ್ರಿ ಮಗನೂ ಕೂಡ ಹೌದು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಈ ಎಲ್ಲ ಇನ್ಫ್ಲೂಯೆನ್ಸ್ಗಳನ್ನು ಉಪಯೋಗಿಸ್ಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿ, ಅಂದರೆ ಯಡಿಯೂರಪ್ಪನವರು ಕೂಡ ಅಭಿವೃದ್ಧಿಯ ಹರಿಕಾರ ಅಂತ ನಾವೆಲ್ಲರೂ ಕೂಡ ಕರಿತೀವಿ. ಅವರು ನಮ್ಮ ಏನು ಹೈದರಾಬಾದ್ ಕರ್ನಾಟಕ
ಅದನ್ನು ಈಗ ಆಲ್ರೆಡಿ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆಯನ್ನು ಮಾಡಿದ್ದಾರೆ, ನೀರಾವರಿ ಯೋಜನೆ ಕೊಟ್ಟಿದ್ದಾರೆ. ಸೊ ಈ ಎಲ್ಲ ವಿಚಾರಗಳು ನಮ್ಮ ಜಿಲ್ಲೆ ನಮ್ಮ ಜನರಿಗೆ ತಲುಪಬೇಕಂತೇಳಿ ಒಂದು ಸೇತುವೆಯಾಗಿ ಕೆಲಸ ಮಾಡುವಂಥ ಪ್ರಯತ್ನ. ತಮಗೆ ಗೊತ್ತಿರುವುದು ಏಷ್ಯಾದಲ್ಲಿ ದಾಖಲೆ ಆಗಿದೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 2,000 ಕೋಟಿ ವೆಚ್ಚವನ್ನು ಮಾಡಿ ನೀರಾವರಿ ಯೋಜನೆಗೆ ನಾವೇನು ಮಾಡಿದ್ವಿ, 2 ವರ್ಷದಲ್ಲಿ ಹಣ ತಂದು ಶಂಕುಸ್ಥಾಪನೆ ಮಾಡಿ DP ರೆಡಿ ಮಾಡಿಸಿ ಟೆಂಡರ್ ಮಾಡಿ ಕಾಮಗಾರಿಯನ್ನು ಮುಗಿಸೋಂಥ ಒಂದು ಉದಾಹರಣೆ ಏಷ್ಯಾದಲ್ಲಿ ದಾಖಲೆ ಅಂತೇಳಿ ನೀರಾವರಿ ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ. ಏರ್ಪೋರ್ಟು ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ ಇತ್ತು. ಅರೆ ಒಂದು ಏರ್ಪೋರ್ಟ್ ಕಟ್ಟಬೇಕು ಅಂದರೆ ಲ್ಯಾಂಡ್ ಬೇಕಾಗತ್ತೆ, ಪರಿಹಾರ ಕೊಡಬೇಕು ರೈತರಿಗೆ, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ, ಅದಾದಮೇಲೆ ಲೈಸೆನ್ಸ್ ಪ್ರೊಸೆಸ್ ಆಗಬೇಕಾಗತ್ತೆ, ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಸಿಗಬೇಕಾಗತ್ತೆ. ಈ ಎಲ್ಲ ಪ್ರೊಸೆಸ್ ಕೂಡ ವಿತಿನ್ 2 ಇಯರ್ಸಲ್ಲಿ ನಾವು ಮಾಡುವಂಥ ಕೆಲಸ ಆಯ್ತಲ್ಲ. ಇದು ಕೂಡ ನನಗೆ ಪ್ರೇರಣೆ. ಇವತ್ತು ಸಿಗಂದೂರು ತಾಯಿಯ ಸನ್ನಿಧಾನಕ್ಕೆ ಒಂದು ಸೇವೆ ಮಾಡುವಂಥ ಒಂದು ಯೋಗ ನಮಗೆ. ಸೇತುವೆ ಆಗಬೇಕಿತ್ತು. ಒಂದು ಗ್ರಾಮ ಪಂಚಾಯಿತಿ ರಸ್ತೆಯನ್ನು ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಪ್ರೇರಣೆ ಮಾಡಿ ಇವತ್ತು ಕೆಲಸವನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸ. ಇನ್ನು ಸಂಜೆ ನಾನು 6:30 ಜೋಗ್ ಫಾಲ್ಸಿಗೆ ಹೋಗಿದ್ದೆ. ಹೋಗೋಣ, ನಾವೆಲ್ಲರೂ ಕೂಡ ಹೋಗೋಣ. ಎಷ್ಟು ವರ್ಷ ಚರ್ಚೆ ಜೋಗ್ ಫಾಲ್ಸ್ ಪ್ರವಾಸೋದ್ಯಮದ ಕೇಂದ್ರ ಆಗಬೇಕು ಅಂತ. ಅವತ್ತು ನಿಮ್ಮ ಯಡಿಯೂರಪ್ಪನವರು 180 ಕೋಟಿ ಬಜೆಟ್ನಲ್ಲಿಟ್ಟರು. ಇವತ್ತು ಸುಮಾರು ಅಲ್ಲಿ ಕಾಮಗಾರಿ ಆಗಿದೆ. ನಮ್ಮ ದೇಶದಲ್ಲಿ ಅಷ್ಟು ಅತ್ಯುತ್ತಮವಾದಂಥ ಇನ್ಫ್ರಾಸ್ಟ್ರಕ್ಚರು ಈ ರೀತಿಯಂಥ ಪ್ರವಾಸೋದ್ಯಮ ಕ್ಷೇತ್ರ ವಾಟರ್ ಬಾಡಿ ಹತ್ರ ಆಗಿದೆ ಅನ್ನೋಕ್ಕೆ ನಮ್ಮ ಜೋಗ್ ಫಾಲ್ಸ್ ಫಸ್ಟು ಅಂತ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ರೀತಿಯಂಥ ಅಭಿವೃದ್ಧಿ ಕಾರ್ಯ ಆ ಜಾಗದಲ್ಲಿ ಇವತ್ತು ಆಗಿರೋದು ಕೂಡ ನಾವು ನೋಡ್ತೀವಿ. ಶಿಕಾರಿಪುರ ಶರಣೆ ಆತ್ಮದೇವಿಯ ನೋಡ್ತಾ ಇದ್ದೀವಿ. ಇವತ್ತು ಕೊಲ್ಲೂರು ಮೂಕಾಂಬಿಕಾ ಅಲ್ಲಿಗೆ ಕೇಬಲ್ ಕಾರ್ ಇರ್ಬೋದು, ಎಲ್ಲದೂ ಕೂಡ ಯೋಜನೆಗಳು ಆಗ್ತಿದೆ. ಎಲ್ಲದೂ ಕೂಡ ಪ್ರೇರಣೆ ಸನ್ಮಾನಿಸಿದ ಯಡಿಯೂರಪ್ಪನವರು ಅಭಿವೃದ್ಧಿ ಹರಿಕಾರರು. ಇವತ್ತು ಮಗನಾಗಿ, ಒಬ್ಬ ಸಂಸತ್ ಸದಸ್ಯನಾಗಿ, ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇದೆಲ್ಲದೂ ಕೂಡ ಪ್ರೇರಣೆ ಈ ಭಾಗದ ಅಭಿವೃದ್ಧಿ. ನನಗೆ ನಮ್ಮ ತಂದೆಯವರ ಆಶೀರ್ವಾದನೂ ಕೂಡ ಇದೆ ಅಂತ ನಾನು ಅಭಿಮಾನದಿಂದ ಹೇಳ್ತೇನೆ. ನನಗೆ ಒಂದು ಘಟನೆ ನೆನಪರುತ್ತೆ. ನಾನಿನ್ನೂ ಕೂಡ BBM ಆಗಿತ್ತು, ನನ್ನ ಡಿಗ್ರಿ ಆಗಿತ್ತು. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಅರ್ಲಿ ಮಾರ್ನಿಂಗ್ ಹೋಗಬೇಕಾಯಿತು. ಅವಾಗಿನ್ನೂ ಏರ್ಪೋರ್ಟ್ ನಮ್ಮ ಶಿವಮೊಗ್ಗದಲ್ಲಿಲ್ಲ. ಈ ಪೀಣ್ಯ ಹತ್ತಿರ ಸುಮಾರು ಒಂದು 45 ಜನ ಹೆಣ್ಮಕ್ಳು ಟಿಫಿನ್ ಕ್ಯಾರಿಯರ್ ಇಟ್ಕೊಂಡು ಎಡಗಡೆಗೆ ನಿಂತಿರ್ತಾರೆ. ಯಡಿಯೂರಪ್ಪನವರು ನಿಲ್ಲಿಸ್ತಾರೆ ಕಾರು, ಯಾರು ಏನಂತ ವಿಚಾರಿಸ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಇಲ್ಲಿ ಇರುವಂಥ ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಯಾರು ನೀವು ಎಲ್ಲಿಯವರು ಅಂತ ಕೇಳಿದ್ರೆ ಪಾಪ ರಾಜ್ಯದ ಮೂಲಗಳ ಹೆಸರು, ನಮ್ಮ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ಈ ಕಡೆ ಭಾಗದ ಹೆಸರನ್ನು ಕೂಡ ಹೇಳಿದ್ರು. ಅವಾಗ ಏನು ಗಾರ್ಮೆಂಟ್ಸಲ್ಲಿ ಕೆಲಸ, ಸಂಬಳ ಎಷ್ಟು? 6,000. ಸಾಲು ತಮ್ಮ ಬೆಂಗಳೂರಿನಲ್ಲಿ ಲೈಫ್ ಲೀಡ್ ಮಾಡಲಿಕ್ಕೆ ಅಂತ ಕೇಳಿದಾಗ ಪಾಪ ಅವ್ಳು ಕಣ್ಣೀರು ಹಾಕಂತ, ಇಲ್ಲ ನಾವು 3-4 ಜನ ಹೆಣ್ಮಕ್ಳು ಸೇರಿ ರೂಮ್ ಮಾಡ್ಕೊಂಡಿದ್ದೀವಿ, ಬಾಡಿಗೆ ಕಟ್ಟಕ್ಕೆ ಸರಿ ಆಗುತ್ತೆ, ಊಟಕ್ಕೂ ಕೂಡ ಇವತ್ತು ನಮ್ಮ ಅಪ್ಪ ಅಮ್ಮದಿಂದ ವಾಪಸ್ ನಾವು ಶಿವಮೊಗ್ಗ ಹೊಸನಗರದಿಂದ ದುಡ್ಡನ್ನು ನಮ್ಮ ತಂದೆ ತಾಯಿಯಿಂದ ತರಿಸ್ಕೊತಾ ಇದ್ದೀವಿ ಅಂತ ಹೇಳಿದಾಗ ಅವತ್ತೇ ಯಡಿಯೂರಪ್ಪನವ್ರು ಸಂಕಲ್ಪ ಮಾಡ್ತಾರೆ. ಚೀಫ್ ಸೆಕ್ರೆಟರಿ ಕರೀತಾರೆ, ಯಾರು ಒಳ್ಳೆ ರೀತಿಯಂಥ ಗಾರ್ಮೆಂಟ್ ಸೆಕ್ಟರ್ನಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಸರ್ಚ್ ಮಾಡಲಿಕ್ಕೆ ಹೇಳ್ತಾರೆ. ಅವತ್ತು ಒಂದು ಕಂಪ್ನಿ ಮುಂದೆ ಬರುತ್ತೆ. ಶಿವಮೊಗ್ಗದಲ್ಲಿ ಸುಮಾರು 200 ಎಕರ್ಸ್ KDB ಲ್ಯಾಂಡನ್ನು ಸಬ್ಸಿಡಿ ಒಳಗೆ ಕೊಟ್ಟೋಂಥ ಕೆಲಸ ಆಯಿತು. ಇವತ್ತು ನಮ್ಮ ಜಿಲ್ಲೆಯಲ್ಲಿ 25,000 ಹೆಣ್ಮಕ್ಳು ಉದ್ಯೋಗ ಮಾಡ್ತಾಯಿದ್ದಾರೆ. ಅದು ಮಾಚನಹಳ್ಳಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಸಾಗರ ಇರ್ಬೋದು, ಶಿಕಾರಿಪುರ ಇರ್ಬೋದು. ಅಂದರೆ ಆಫ್ಟರ್ ಅಗ್ರಿಕಲ್ಚರ್ ಹೆಚ್ಚಿನ ಒಂದು ಉದ್ಯೋಗ ಸೃಷ್ಟಿ ಮಾಡೋಂಥ ಕ್ಷೇತ್ರ ಯಾವುದು ಅಂದರೆ ಗಾರ್ಮೆಂಟ್ಸು. ಇವತ್ತು ಗಾರ್ಮೆಂಟ್ಸ್ ಪಾರ್ಕ್ ಬಗ್ಗೆ ನಾವು ಮಾತಾಡ್ತೀವಿ. ಆಲ್ರೆಡಿ ಗಾರ್ಮೆಂಟ್ ಪಾರ್ಕ್ ನಮ್ಮ ಶಿವಮೊಗ್ಗದಲ್ಲಿ ಈಗ ಆಲ್ರೆಡಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ, ಉದ್ಯೋಗ ಕೊಡೋಂಥ ಕೆಲಸ. ಅಂದರೆ ಈ ರೀತಿ ಅನೇಕ ವಿಚಾರಗಳನ್ನ ನಾನು ಹೇಳ್ಬೋದು ಇವತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.